ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಕೊನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅನ್ಯಾಯವಾಗಿ ಇದಕ್ಕೆಲ್ಲ ಹಣ ಖರ್ಚು ಮಾಡುವಿರಿ, ವಿಷಾದದಿಂದ ನುಡಿದಳು ಮಧು. ನಿಂತೆ ಮಾತನಾಡುವಿರಲ್ಲ, ಕುಳಿತುಕೊಳ್ಳಿ ಎಂದಳು. ಚಂದ್ರಶೇಖರ ಒಂದು ಕ್ಷಣ ವಿಸ್ಮಯದಿಂದ ಅವಳನ್ನು ನೋಡಿದನು. ಮರುಕ್ಷಣ ಮನ ಬಿಚ್ಚಿ ಜೋರಾಗಿ ನಕ್ಕು ಅವಳ ಬಳಿ ಕುಳಿತು, ಓಹೋ, ಇಷ್ಟು ವರ್ಷಗಳ ನಂತರ ಇದೇನು ಹೊಸ ಮರ್ಯಾದೆ ಎಂದು ಕೇಳಿದನು. ಮಧು ನಸುನಾಚಿ ಗಂಭೀರದಿಂದ, ನಿಜ, ಇಷ್ಟು ವರ್ಷ ನನಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ತಿಳಿದಿರಲಿಲ್ಲ, ಅಥವಾ ತಿಳಿದು ವ್ಯಕ್ತಪಡಿಸಲು ಸಂಕೋಚವಾಗಿತ್ತು ಎಂದಳು. ಈಗ ತಿಳಿಯಿತೆ ಅಥವಾ ಸಂಕೋಚ ದೂರವಾಯಿತೆ ಎಂದನು. ಇನ್ನು ಮುಂದೆ ಹಾಗೆ ನಡೆಯಲಾರದು. ಅಂದರೆ ಹೇಗೆಂದರೆ ನನಗೆ ಹೇಳಲು ಬರುತ್ತಿಲ್ಲ, ಹೇಳುವುದನ್ನು ಬಿಡಿಸಿ ಹೇಳಬೇಕು, ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಆದರೆ ಹೇಗೆಂದು ಅರ್ಥವಾಗುತ್ತಿಲ್ಲ. ನನ್ನ ಹೃದಯವನ್ನು ತೆರೆದು ಹೇಳಲು ನಾನು ತೀರಾ ಅಶಕ್ತಳು. ಮಧು ತಲೆ ತಗ್ಗಿಸಿದಳು. ಚಂದ್ರಶೇಖರ ಗಂಭೀರವಾಗಿ, ಏನು ಸಮಾಚಾರ ಎಂದು ಕೇಳಿದನು. ಮಧು ಸ್ವಲ್ಪ ಹೊತ್ತು ಮೌನದಿಂದ ಕುಳಿತಿದ್ದಳು. ನಂತರ, ನನಗೆ ಈ ಔಷಧವಿಲ್ಲ, ವ್ಯರ್ಥ ಎನಿಸುತ್ತಿದೆ ಎಂದಳು. ಕಾರಣ? ನನಗೆ ರೋಗವಿದ್ದರೆ ತಾನೇ? ಹಾಗಾದರೆ ಏಕೆ ಮಲಗಿರುವೆ? ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಹಾಗಿದ್ದರೆ ಏನಾದರೂ ರೋಗ ಇರಲೇಬೇಕಲ್ಲವೇ? ಸುಮ್ಮನೆ ಮಾತು ತಿರುಗಿಸುವಿರಿ. ಮಧು ಆತುರ ದುಃಖದಿಂದ ನುಡಿದಳು. ಏನು ಹೇಳುತ್ತಿದ್ದೀಯೋ ಏನೋ, ಸರಿಯಾಗಿ ಹೇಳದೆ ತಪ್ಪನ್ನು ತನ್ನ ಮೇಲೆ ಹೊರಿಸುವೆ. ಜಾಣ ಹುಡುಗನಂತೆ ನುಡಿದನು ಚಂದ್ರಶೇಖರ. ಹೇಳೋದೇನಿದೆ, ನನಗೇನೋ ನಾನಿನ್ನೂ ಬದುಕುವುದಿಲ್ಲ ಎನಿಸುತ್ತಿದೆ. ಮಧು ಮುಖವನ್ನು ಮುಚ್ಚಿಕೊಂಡು ಅಳತೊಡಗಿದಳು. ಅವಳ ಮಾತನ್ನು ಕೇಳಿ ಅವನು ನಗತೊಡಗಿದ. ಹೀಗೇಕೆ ನಗುವಿರಿ? ಮಧು ತಲೆ ಎತ್ತಿ ಕೇಳಿದಳು. ಮತ್ತೇನು ಮಾಡಲಿ? ಮಧು ನನ್ನೆದುರು ಮಾತನಾಡುತ್ತಾ ಕುಳಿತಿರುವವಳು ಸಾಯುತ್ತೇನೆ ಎಂದರೆ ಏನು ಅರ್ಥ ಎಂದು ಮಧು ಮೆಲ್ಲನೆ, ನಿಮಗಿದು ತಮಾಷೆ, ಆದರೆ ನನಗೆ ನಿಶ್ಚಯವಾಗಿ ಗೊತ್ತು. ನನ್ನ ರೋಗ ಮನಸ್ಸಿಗೆ ಸಂಬಂಧಪಟ್ಟಿದ್ದೆ. ಈ ಕಹಿ ಔಷಧಗಳಿಂದ ಏನೂ ಪ್ರಯೋಜನವಿಲ್ಲ. ನನಗದು ಬೇಡ ಎಂದಳು. ಮತ್ತೆ ಏನು ಬೇಕು ಮಧು? ಅವನ ಪ್ರಶ್ನೆಗೆ ತಟ್ಟನೆ ಅವನನ್ನು ನೋಡಿದಳು ಮಧು. ಇಬ್ಬರ ನೋಟ ಒಂದಾಯಿತು. ಅವಳ ಕಣ್ಣುಗಳು ಒಂದು ಕ್ಷಣ ಹೊಳೆಯಿತು. ತುಟಿ ನಡುಗಿತು. ಬಾಯಿ ತೆರೆದು ಹೇಳಲಾರದ ಸಾವಿರಾರು ಭಾವನೆಗಳು ಅವಳ ಕಣ್ಣುಗಳಲ್ಲಿ ಮಿಂಚಿತು. ಮಧು ಉದ್ವೇಗಗೊಂಡವಳಂತೆ ಅವನ ಕೊರಳನ್ನು ಅಪ್ಪಿ, ನನಗೆ ನೀವು ಬೇಕು. ನನ್ನ ರೋಗಕ್ಕೆ ನಿಮ್ಮ ಪ್ರೇಮವಲ್ಲದೆ ಇನ್ಯಾವುದು ಸಹ ಮದ್ದಲ್ಲ ಎಂದಳು. ಅವಳ ನಿರೀಕ್ಷಿತ ದಾಳಿಯಿಂದ ಬೆಪ್ಪಾಗಿ ಅವಳನ್ನೇ ನೋಡಿದನು ಚಂದ್ರಶೇಖರ. ಮಧು ಅವನ ತೋಳಲ್ಲಿ ತಲೆ ಇಟ್ಟು ಬಿಕ್ಕಳಿಸುತ್ತಾ ಅದೇ ಉದ್ವೇಗದಿಂದ ಹೇಳಿದಳು, ನಾನು ಮಾಡಿದ ತಪ್ಪಿಗೆ ಅನುಭವಿಸಿದ ಶಿಕ್ಷೆ ಸಾಕು. ನಾನು ಇನ್ನೂ ಸಹಿಸಲಾರೆ. ನನಗೆ ನೀವು ಬೇಕು, ಇನ್ನೇನು ಬೇಡ ಎಂದು ಮಧು ತುಗುಡದಿಂದ ಅವನ ಕೊರಳನ್ನು ಮತ್ತೂ ಸಹ ಬಿಗಿಯಾಗಿ ಅಪ್ಪಿದಳು. ಚಂದ್ರಶೇಖರ ಎಚ್ಚೆತ್ತು ಒರಟಾಗಿ ಅವಳನ್ನು ದೂರ ತಳ್ಳಿದನು. ಮಧು ಅವನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಅವನು ತನ್ನ ಕೈಯನ್ನು ಬಿಡಿಸಿಕೊಳ್ಳುವ ಯತ್ನದಲ್ಲಿ, ಮಧು ಇದೇನು ಆಟ, ಬಿಡು ಕೈಯನ್ನು ಎಂದನು ಗಡುಸಾಗಿ. ಆದರೆ ಮಧು ಅವನ ಕೈಯಲ್ಲಿ ಮುಖವಿಟ್ಟು, ಇಲ್ಲ, ಸಾಧ್ಯವಿಲ್ಲ. ಒಮ್ಮೆ ಇದೇ ಕೈಯನ್ನು ಅಲಕ್ಷಿಸಿದ ಪರಿಣಾಮ ಇದು. ಅಬ್ಬ, ನನಗಿನ್ನು ಸಾಕು ಮಾಡಿ ಈ ಘೋರ ಶಿಕ್ಷೆಯನ್ನು ಎಂದಳು. ಅವಳ ಕಣ್ಣೀರು ಅವನ ಕೈಯನ್ನು ನೆನೆಸಿತು. ಅವನು ಕಟಕಟನೆ ಹಲ್ಲು ಕಡಿದು ಮಧು ಎಂದು ಅಬ್ಬರಿಸಿದನು. ದಯವಿಟ್ಟು ನನ್ನನ್ನು ನಿರಾಕರಿಸಬೇಡಿ, ದೂರ ಮಾಡಬೇಡಿ. ಇಷ್ಟು ದಿನ ಯಾವುದನ್ನು ಬಾಯಿ ತೆರೆದು ಹೇಳಲಾರದೆ ತತ್ತರಿಸಿದ್ದೆ. ಆದರೆ ಇನ್ನೂ ನಾನು ಬದುಕುವುದಿಲ್ಲ ಎನಿಸುತ್ತಿದೆ. ನಾನು ಬದುಕಲು ಬಯಸುತ್ತಿಲ್ಲ. ನನ್ನ ಕೈ ಹಿಡಿದು ನಿಮ್ಮ ಜೀವನ ನರಕವಾಯಿತು. ನಿಮ್ಮ ಸುಖ ಜೀವನವನ್ನು ಕಸಿದುಕೊಂಡ ಪಾಪಿ ನಾನು. ನನ್ನ ತಪ್ಪಿನ ಅರಿವಾಗಿದೆ ನನಗೆ.
ಅದಕ್ಕೆ ತಕ್ಕ ಪ್ರಾಯಶ್ಚಿತವು ಅನುಭವಿಸಿದೆ. ನಾನು ನಿಮ್ಮೊಂದಿಗೆ ಇನ್ನು ಬಾಳಲು ಆಶಿಸುವುದಿಲ್ಲ. ಒಂದೇ ಒಂದು ಬಾರಿ ನನ್ನನ್ನು ನಿಮ್ಮ ಪತ್ನಿಯಾಗಿ ಈ ತೋಳುಗಳಲ್ಲಿ ಬಂಧಿಸಿ ಒಂದೇ ಒಂದು ಬಾರಿ ನಿನ್ನನ್ನು ಕ್ಷಮಿಸಿದ್ದೀನಿ ಎಂದು ಬಾಯಿ ತೆರೆದು ಹೇಳಿ ನನಗಷ್ಟು ಸಾಕು. ನಾನು ಇನ್ನೇನನ್ನು ಬಯಸುವುದಿಲ್ಲ ಎಂದಳು. ನಿಮ್ಮ ಪತ್ನಿಯಾಗಿ ಬದುಕಿ ಬಾಳಲಿಲ್ಲ, ಆದರೆ ನಿಮ್ಮ ಪತ್ನಿಯಾಗಿ ನಿಮ್ಮ ಹೃದಯದಲ್ಲಿ ಮಲಗಿ ಸಾಯಲು ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ದಯವಿಟ್ಟು ಎಂದು ಮಧು ಯಾಚಿಸಿ ಬೇಡಿದಳು. ಚಂದ್ರಶೇಖರ ತನ್ನ ಕರವನ್ನು ಬಿಡಿಸಿಕೊಂಡು ಎದ್ದು ನಿಂತು ನಕ್ಕು, ನೀನು ತಿಳಿದುಕೊಂಡದ್ದು ಬಹಳ ತಡವಾಯಿತು ಮಧು ಎಂದನು. ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪ್ರೇಮ. ಚಂದ್ರಶೇಖರ ನಗತೊಡಗಿದನು. ನಗಬೇಡಿ, ನಾನು ಖಂಡಿತವಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಸುಳ್ಳು ಮಧು, ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ. ನಿನಗೀಗ ನನ್ನ ಆದರ ಆಸರೆ ಬೇಕಿದೆ. ಕಾರಣ ನಿನ್ನವರು ಎನಿಸಿಕೊಂಡವರು ನಿನ್ನಿಂದ ದೂರವಿದ್ದಾರೆ. ನಿನಗೀಗ ಉಳಿದಿರುವುದು ನಾನೊಬ್ಬನೇ ಅಲ್ಲವೇ ಎಂದನು. ನಿಜ, ನನಗೀಗ ಈ ಪ್ರಪಂಚದಲ್ಲಿ ಉಳಿದಿರುವುದು ನೀವೊಬ್ಬರೇ. ಇಲ್ಲ, ನನ್ನದೆನ್ನುವ ಪ್ರಪಂಚ ನೀವು. ನಿಮ್ಮನ್ನು ನಾನು ಪ್ರೇಮಿಸುವುದು ಸತ್ಯ. ನಿಮ್ಮ ಪ್ರೇಮ ಒಂದಲ್ಲ ಒಂದು ದಿನ ದೊರಕಬಹುದೆಂಬ ಒಂದೇ ಒಂದು ದೂರದ ಆಸೆಯಲ್ಲಿ ನಾನು ಬದುಕಿರುವೆ. ಅದಕ್ಕಾಗಿ ತನ್ನ ತವರನ್ನು ಸಹ ಮರೆತಿದ್ದೇನೆ. ನಿಮ್ಮ ಮೇಲಿನ ಪ್ರೀತಿಯಿಂದಲೇ ಅಂದು ನನ್ನ ತಂದೆಯೊಂದಿಗೆ ಆಡಬಾರದ ಮಾತುಗಳನ್ನು ಆಡಿದೆ. ನಿಮ್ಮನ್ನು ನಾನು ಪ್ರೀತಿಸುವುದೆಂದರೆ ನೀವು ಹೆಜ್ಜೆ ಹೆಜ್ಜೆಗೂ ಆಡುವ ಕೊಂಕು ಕುಹಕ ಮಾತುಗಳನ್ನು ಸಹಿಸುತ್ತಿದ್ದೇನೆ. ನೀವೆಷ್ಟು ನನ್ನ ತವರನ್ನು ಹೀಯಾಳಿಸಿ ನಿಂದಿಸಿದರೂ ಕೇವಲ ನಿಮ್ಮ ಮೇಲಿನ ಪ್ರೇಮದಿಂದ ನನ್ನ ಹೃದಯದ ವೇದನೆಯನ್ನು ಅದುಮಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ. ಇಲ್ಲವಾದರೆ ಎಂದೋ ನಿಮ್ಮನ್ನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೆ. ನನ್ನ ಓದನ್ನು ಪೂರ್ತಿ ಮುಗಿಸಿಕೊಂಡು ನನ್ನ ಜೀವನದ ಹಾದಿಯನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ನಿಮಗೂ ಬದುಕಲು ದಾರಿ ಮಾಡಿಕೊಡುತ್ತಿದ್ದೆ. ನಿಮ್ಮನ್ನು ನಾನು ಜೀವಂತದಿಂದ ಇರುವಾಗ ಬೇರೊಂದು ಹೆಣ್ಣಿನೊಂದಿಗೆ ಚಿತ್ರಿಸದಾದೆ. ನೀವಿಲ್ಲದ ಸ್ವರ್ಗಕ್ಕಿಂತ ನೀವು ಇರುವ ನರಕವೇ ನನಗೆ ಮೇಲಾಗಿತ್ತು. ಪತಿಯೇ ಪರದೈವ ಎಂಬ ಗೊಡ್ಡು ಪುರಾಣದಿಂದ ನಾನು ಇಲ್ಲಿ ಬಾಳಲಿಲ್ಲ. ನಿಮ್ಮ ಮೇಲಿನ ಅಂತರಾಳದ ಪ್ರೇಮದಿಂದ ಬದುಕಿ ಬಾಳಿದೆ. ಬದುಕಿರುವಾಗ ನಿಮ್ಮ ಪತ್ನಿ ಪ್ರೇಮಿಯಾಗಲಿಲ್ಲ. ಸಾಯುವಾಗಲಾದರೂ ನನಗೆ ಆ ಭಾಗ್ಯವನ್ನು ಕೊಡಿ ಎಂದು ಮಧು ಬಿಕ್ಕಿ ಬಿಕ್ಕಿ ಅತ್ತಳು. ಇದನ್ನೆಲ್ಲ ಮೊದಲೇ ಯೋಚಿಸಬೇಕಾಗಿತ್ತು ಮಧು. ಅಂದು ನಿನ್ನನ್ನು ದುಡುಕಬೇಡ ಎಂದು ನಾನೆಷ್ಟು ಬಾರಿ ಹೇಳಿದೆ. ಅದಕ್ಕಾಗಿ ನಿನಗೆ ಸಮಯವನ್ನು ಸಹ ನಾನು ಕೊಡಲು ಸಿದ್ಧನಾಗಿದ್ದೆ. ಆದರೆ ಅಂದು ನಿನಗದು ಅವಶ್ಯವಿಲ್ಲದಾಗಿತ್ತು ಅಲ್ಲವೇ? ನಿಜ, ಅಂದು ನಾನು ಕೇವಲ 16 ವರ್ಷದ ತರುಣಿಯಾಗಿದ್ದೆ. ಯೌವನದ ಹೊಸಿಲಲ್ಲಿ ಅಡಿ ಇಟ್ಟಿದ್ದರೂ ನನಗೆ ಕೇವಲ ಅದು 6 ವರ್ಷದ ಮಗುವಿನ ಹೃದಯದಂತಿತ್ತು. ನನ್ನ ಮನಸ್ಸು ಆಗ ಜೀವನದ ಆಸರೆಗಾಗಿ ನನ್ನನ್ನಲ್ಲನಿಗಾಗಿ ಹಂಬಲಿಸಲಿಲ್ಲ. ಕಾರಣ ಪ್ರೇಮದ ಮಡಿಲಲ್ಲಿ ಬೆಳೆದ ಸುಕುಮಾರಿಯಾಗಿದ್ದೆ. ಪ್ರೇಮದ ಅಭಾವದಿಂದ ಜೀವನದಲ್ಲಿ ನಾನೆಷ್ಟು ನೊಂದು ಬೆಂದು ಹೋಗಬಹುದೆಂಬ ಕಲ್ಪನೆಯೂ ಸಹ ನನ್ನಲ್ಲಿ ಇರಲಿಲ್ಲ. ಆಗ ನನ್ನಲ್ಲಿ ಇದ್ದದ್ದು ದಿಟ್ಟತನ ಒಂದೇ. ಕಲ್ಪನಾ ಸಾಗರದಲ್ಲಿ ತೇಲುತ್ತಿದ್ದ ನಾನು ವಾಸ್ತವಿಕ ಪ್ರಪಂಚವನ್ನು ಅರಿಯದ ಮಗುವಾಗಿದ್ದೆ. ಆದರೆ ಒಂದು ಮಗುವಿನ ತಾಯಿಯಾಗಿ ಮಗುವನ್ನು ಕಳೆದುಕೊಂಡು ಮಡಿಲು ಬರಿದಾಗಿದೆ ಇಂದು ನಾನು ನೊಂದು ಬೆಂದು ಹೋಗಿದ್ದೇನೆ. ನೀವು ಬಯಸಿದರೆ ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ. ಆಘಾತದಿಂದ ಚೇತರಿಸಿಕೊಳ್ಳುತ್ತೇನೆ. ಈಗಲೂ ನಿಮಗೆ ಅವಕಾಶವಿದೆ. ಪ್ರೇಮವಿಲ್ಲದಿದ್ದರೂ ನನ್ನ ಮೇಲೆ ಕರುಣೆಯಾದರೂ ತೋರಿ ಬಾಳು ಕೊಡಿ ಎಂದಳು. ನಾನೆಂದೂ ನಿಮ್ಮ ಪತ್ನಿಯಾಗಿ ಹಕ್ಕು ಕೇಳುತ್ತಿಲ್ಲ. ಆದರೆ ಬರಿದಾದ ಮಡಿಲನ್ನು ನಿಮ್ಮ ಮುಂದೆ ಇಟ್ಟು ಯಾಚಿಸುತ್ತಿದ್ದೇನೆ. ನನ್ನನ್ನು ಸ್ವೀಕರಿಸಿ ಸೆರಗೊಡ್ಡಿ ಬೇಡುತ್ತೇನೆ. ನನಗೆ ಪ್ರೇಮದ ಭಿಕ್ಷೆಯನ್ನು ಕೊಡಿ. ಮಧು ಕೈಜೋಡಿಸಿ ಯಾಚಿಸಿದಳು.
ಆ ಒಂದು ಕ್ಷಣ ಅವನ ಪತ್ನಿಯಾಗಿ ಪ್ರೇಮದ ಮೇರೆಗಾಗಿ ತತ್ತರಿಸಿದಳು. ಕರುಳನ್ನು ಕಳೆದುಕೊಂಡ ನತದೃಷ್ಟ ತಾಯಿಯಾಗಿ ಅವನ ಮುಂದೆ ಬೇಡಿ ನಿಂತಳು. ಚಂದ್ರಶೇಖರ ಮೌನವಾಗಿ ಅವಳನ್ನೇ ನೋಡುತ್ತಿದ್ದನು. ನಂತರ ಆಳವಾದ ನಿಟ್ಟುಸಿರನ್ನು ಬಿಟ್ಟು ಬರುಡಾಗಿ ನಗುತ್ತಾ, ಮಧು, ಒಮ್ಮೆ ನಾನು ತಪ್ಪು ಮಾಡಿದೆ ನಿಜ. ಅದರ ಪರಿಣಾಮ ಏನೇನೋ ಆಗಿ ಹೋಯಿತು. ಆದರೆ ಈಗ ಮತ್ತು ಅದೇ ತಪ್ಪನ್ನು ಮಾಡಲು ನಾನು ಇಚ್ಛಿಸುವುದಿಲ್ಲ. ನನ್ನನ್ನು ಕ್ಷಮಿಸು ಎಂದನು. ಅವನ ಧ್ವನಿಯಲ್ಲಿ ನಿರ್ಧಾರವಿತ್ತು. ಅಂದರೆ ನನ್ನನ್ನು ನೀವು ಕ್ಷಮಿಸಲು ಸಾಧ್ಯವಿಲ್ಲವೇ? ಮಧು ಧೈರ್ಯತೆಯಿಂದ ಕೇಳಿದಳು. ಚಂದ್ರಶೇಖರ ಉತ್ತರಿಸದೆ ವಿಷಾದದಿಂದ ನಕ್ಕನು. ನಿಜ, ನಾನು ಪಾಪಿ. ಎಲ್ಲರಿಗೂ ಕ್ಷಮೆ ಉಂಟು, ಆದರೆ ನನಗೆ ಕ್ಷಮೆ ಇಲ್ಲ. ನನ್ನನ್ನು ಯಾರೂ ಕ್ಷಮಿಸುವುದಿಲ್ಲ. ಮಧು ಮುಂದೆ ಮಾತನಾಡಲಾರದೆ ತತ್ತರಿಸಿದಳು. ಅವಳಿಗೆ ಹೃದಯವೇ ಕಿತ್ತು ಬಾಯಿಗೆ ಬರುವಷ್ಟು ವೇದನೆ ಆಯಿತು. ಉದ್ವೇಗವನ್ನು ತಾಳಲಾರದೆ ಅವಳ ದುರ್ಬಲ ತನು ಮನ ತತ್ತರಿಸಿತು. ಮಧು ತಟ್ಟನೆ ಕಣ್ಣು ಮುಚ್ಚಿ ಮಲಗಿದಳು. ಚಂದ್ರಶೇಖರ ಅವಳನ್ನು ಒಮ್ಮೆ ಕನಿಕರದಿಂದ ನೋಡಿ ಹೊರಗೆ ನಡೆದನು. ದಿನ ಕಳೆದಂತೆ ಮಧುವಿನ ದೌರ್ಬಲ್ಯ ಹೆಚ್ಚಿತ್ತು. ಅರುಣ್ ಯೋಚನೆಯಿಂದ, ಶೇಖರ್, ನನಗಿನ್ನು ಇವಳು ಬದುಕುವವಳೆಂಬ ಭರವಸೆ ಕಡಿಮೆಯಾಗತೊಡಗಿದೆ ಎಂದನು. ಚಂದ್ರಶೇಖರ ಮೌನದಿಂದ ಇದ್ದನು. ಅರುಣ್ ಹೇಳತೊಡಗಿದನು. ನಾನೆಷ್ಟು ಪ್ರಯತ್ನಿಸಿದರೂ ಇವಳ ಕೊರಗಿನ ಕಾರಣವನ್ನು ನಿರ್ಧಾರವಾಗಿ ತಿಳಿದುಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನನಗೇನೋ ಮಗನ ನೆನಪೊಂದೇ ಅವಳ ದೌರ್ಬಲ್ಯದ ಕಾರಣವೆಂದು ತೋರುವುದಿಲ್ಲ ಎಂದನು. ಅವನ ಕಣ್ಣುಗಳನ್ನು ಸಂಧಿಸಲಾಗದೆ ದೃಷ್ಟಿಯನ್ನು ಬದಲಿಸಿ ಇರಬಹುದು ಎಂದನು ಚಂದ್ರಶೇಖರ ಮೊಟಕಾಗಿ. ಶೇಖರ್, ಇದಕ್ಕೆ ನೀನೇ ಮುಖ್ಯ ಕಾರಣ ಎಂದು ನನಗೆ ತೋರುತ್ತಿದೆ. ಅರುಣ್ ಅವನ ಅಂತರಾಳವನ್ನು ಪರೀಕ್ಷಿಸುವವನಂತೆ ಅವನನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಹೇಳಿದನು. ನಾನೇ? ಹೌದು ಶೇಖರ್, ಇದಕ್ಕೆ ನೀನೇ ಕಾರಣ. ದಯವಿಟ್ಟು ಅದನ್ನು ನನ್ನಿಂದ ಮರೆಮಾಚದೆ ಎಲ್ಲವನ್ನೂ ಹೇಳಿಬಿಡು. ಹಾಗೇನಿಲ್ಲ ಅರುಣ್, ಚಂದ್ರಶೇಖರ ಮಾತನ್ನು ತೇಲಿಸುತ್ತಾ ನುಡಿದನು. ಬೇಡ ಶೇಖರ್, ನನ್ನಿಂದ ಮರೆಮಾಚಿಸಲು ಪ್ರಯತ್ನಿಸಬೇಡ. ನಿಂಗೆ ಮಧುವಿನಲ್ಲಿ ಪ್ರೀತಿ ಇಲ್ಲವೇ? ಅವಳು ಬದುಕಬೇಕೆಂಬ ಆಸೆ ನಿನಗಿಲ್ಲವೇ? ಇದೆ, ಆದರೆ ನಿನ್ನ ಆದರೆ ಗೀದರೆ ನನಗೆ ಬೇಕಿಲ್ಲ. ನಿನಗೆ ಮಧು ಬೇಕಿದ್ರೆ ನನ್ನೊಂದಿಗೆ ಎಲ್ಲವನ್ನು ಹೇಳಲೇಬೇಕು. ದಯವಿಟ್ಟು ನನ್ನನ್ನು ಏನೂ ಕೇಳಬೇಡ ಅರುಣ್. ಬೇಕಿದ್ದರೆ ಮಧುವನ್ನೇ ಕೇಳು. ಚಂದ್ರಶೇಖರ ಎದ್ದು ಕಿಟಕಿಯ ಬಳಿ ನಿಂತು ಹೊರಗೆ ನೋಡತೊಡಗಿದನು. ಅವನ ಮುಖ ದುಃಖದಿಂದ ಬಾಡಿತು. ಅರುಣ್ ಅವನ ಬಳಿ ಬಂದು, ಶೇಖರ್, ಮಧು ನನ್ನ ತಂಗಿಯಂತೆ ಎಂಬುದು ನಿಜ. ಆದರೆ ಅವಳು ನಿನ್ನ ಪತ್ನಿ ಎಂದು ಒಬ್ಬ ಗಂಡನನ್ನು ಮದುವೆಯಾದ ನಂತರ ಒಡಹುಟ್ಟಿದವರನ್ನು ದೂರ ಮಾಡಿ ಅವನಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಶಕ್ತಿ ನಮ್ಮ ಭಾರತದ ಮಹಿಳೆಯರಿಗೆ ಬಂದ ವರಪ್ರಸಾದ ಶೇಖರ್. ನಾನೆಷ್ಟು ಆಪ್ತನಾದರೂ ನನ್ನ ಬಳಿ ಮಗುವಾಗುವ ಮಧು ತನ್ನ ದಾಂಪತ್ಯ ಜೀವನವನ್ನು ಕುರಿತು ಮಾತನಾಡುವಾಗ ಒಬ್ಬ ಹೆಣ್ಣಿಗೆ ಇರುವ ಸಹಜ ಲಜ್ಜೆ, ಸ್ವಾಭಿಮಾನದಿಂದ ಏನೂ ಹೇಳಲಾರಳು. ಅವಳಿಂದ ಅದು ಸಾಧ್ಯವಿಲ್ಲ. ನಾನು ನಿನ್ನ ಆಪ್ತ ಗೆಳೆಯನೆಂಬುದನ್ನು ನೀನು ಮರೆಯಬೇಡ ಶೇಖರ್. ಅದರಲ್ಲೂ ಒಬ್ಬ ಡಾಕ್ಟರ್. ಏನಾದರೂ ಸರಿ, ನಿಸ್ಸಂಕೋಚವಾಗಿ ಬಿಡಿಸಿ ಹೇಳು ಎಂದನು. ಏನೆಂದು ಹೇಳಲಿ ಅರುಣ್? ಅಪರಾಧಿಯಂತೆ ಕೇಳಿದನು ಚಂದ್ರಶೇಖರ. ಅವನ ಧ್ವನಿ ಭಾರವಾಗಿತ್ತು. ಮುಖದಲ್ಲಿ ಒಂದು ಬಗೆಯ ಉದ್ವೇಗ ತೋರಿತ್ತು. ಅರುಣ್ ನಗು ನಗುತ್ತಾ ಅವನ ಹೆಗಲ ಮೇಲೆ ಕೈ ಇಟ್ಟು ಧೈರ್ಯ ಹೇಳುವವನಂತೆ, ಪರವಾಗಿಲ್ಲ ಹೇಳು ಶೇಖರ್. ನನ್ನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ನಾನು ಯಾರ ಬಳಿಯೂ ಹೇಳುವುದಿಲ್ಲ. ರಜನಿಯೊಂದಿಗೂ ಸಹ ನಾನು ಹೇಳುವುದಿಲ್ಲ ಎಂದನು. ನನ್ನನ್ನು ನಂಬು. ಚಂದ್ರಶೇಖರ ಸ್ವಲ್ಪ ಹೊತ್ತು ಮೌನದಿಂದ ನಿಂತನು. ನಂತರ ತನ್ನ ಮದುವೆಯ ನಂತರ ನಡೆದ ಸಮಸ್ತ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ವಿವರಿಸಿದನು. ಎಲ್ಲವನ್ನು ಸಹನೆಯಿಂದ ಕೇಳಿದ ಅರುಣ್ ವಿಸ್ಮಯದಿಂದ, ಶೇಖರ್, ನಿಮ್ಮ ದಾಂಪತ್ಯ ಜೀವನ ಸುಖವಾಗಿಲ್ಲ ಎಂಬ ಊಹೆ ನನಗೆ ಮೊದಲೇ ಇತ್ತು. ಆದರೆ ಇಷ್ಟು ವಿಚಿತ್ರವೆಂದು ತಿಳಿದಿರಲಿಲ್ಲ. ನನಗೆ ನಿಮ್ಮ ದಾಂಪತ್ಯದ ಬಗ್ಗೆ ಇದ್ದ ಸಂದೇಹವನ್ನು ನಿವಾರಿಸುವಂತೆ ಮಧು ತಾಯಾಗಿದ್ದಳು.
ಅದರಿಂದ ನನ್ನಿಂದ ಈ ರೀತಿ ಎಂದೂ ಸಹ ಊಹಿಸಲು ಆಗಲಿಲ್ಲ. ಅದು ಹೋಗಲಿ ಬಿಡು ಶೇಖರ್, ಆದರೆ ಓದಿದ ಯುವಕ ನೀನು, ಕಷ್ಟ ಸುಖದ ಅರಿವು ಪಡೆದವನು. ನಿನ್ನಿಂದ ಮಧುವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿನ್ನ ಮದುವೆಯಲ್ಲಿ ಕೇವಲ 16 ವರ್ಷದ ನವ ತರುಣಿ ಮಧು. ಈಗಿನ ಕಾಲದಲ್ಲಿ ಆ ವಯಸ್ಸು ಕೇವಲ 6 ವರ್ಷದ ಮಗುವಿನಂತೆ. ಸರಿ, ಅದರಲ್ಲೂ ಕಷ್ಟದ ಅರಿವು ಇಲ್ಲದೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಧುವಿನಲ್ಲಿ ಹಠ ಮೊಂಡುತನ ಸ್ವಾಭಾವಿಕವಾಗಿ ಮನೆ ಮಾಡಿಕೊಂಡಿತ್ತು. ಏನೋ ಹುಡುಗತನದಲ್ಲಿ ಬಾಯಿಗೆ ಬಂದಂತೆ ಆಡಿದ ಮಾತನ್ನು ನೀನು ಇಷ್ಟು ಆಳವಾಗಿ ತೆಗೆದುಕೊಳ್ಳಬೇಕೇ? ಏನು ಅರಿಯದ ಮುಗ್ಧ ಮಗುವಿನಂತಹ ಹೆಣ್ಣಿನ ಮೇಲೆ ನಿನ್ನ ಹಠ ಎಂದು ಕೇಳಿದನು. ಅದನ್ನು ಅವಳು ಮೊದಲೇ ಯೋಚಿಸಬೇಕಾಗಿತ್ತು ಅರುಣ್. ನಿಜ, ಯೋಚಿಸಬೇಕಾಗಿತ್ತು. ಆದರೆ ಆಗ ಅವಳಲ್ಲಿ ಯೋಚಿಸುವ ಶಕ್ತಿ ಇರಲಿಲ್ಲ. ನಿನ್ನಂತೆ ಅವಳು ಕಷ್ಟದ ಮಡಿಲಲ್ಲಿ ಬೆಳೆಯದ ಪರಿಣಾಮ ಅದು ಬಣ್ಣದ ಚಿಟ್ಟೆಯಂತೆ ಸ್ವತಂತ್ರವಾಗಿ ಹಾರುತ್ತಾ ಓದುತ್ತಿರುವ ಕಾಲದಲ್ಲಿ ಅವಳನ್ನು ಈ ಸಂಸಾರದ ಸಂಕೋಲನಗಳಿಂದ ಬಿಗಿದರೆ ಅದನ್ನು ತಡೆಯುವ ಶಕ್ತಿಯಾದರೂ ಅವಳ ಕೋಮಲ ಹೃದಯಕ್ಕೆ ಬೇಡವೇ? ಆದರೆ ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಯಾವುದು ಉದ್ವೇಗಕ್ಕೆ ಒಳಗಾಗಿ ಕೊಲೆಯನ್ನು ಮಾಡುವುದು ಮಾನವನ ಸ್ವಭಾವ. ಆದರೆ ಮರುಕ್ಷಣ ತನ್ನ ತಪ್ಪನ್ನು ಅರಿತು ಕೊರಗಿದರೆ ಅದಕ್ಕಿಂತ ಬೇರೆ ಪ್ರಾಯಶ್ಚಿತ ಬೇಕೇ? ಮಧು ತನ್ನ ತಪ್ಪಿಗೆ ಸಾಕಷ್ಟು ನೊಂದು ಬಳಲಿದ್ದಾಳೆ. ಈಗ ಅವಳು ನಿನ್ನನ್ನು ಮನಸಾರೆ ಪ್ರೇಮಿಸುತ್ತಾಳೆ. ಅದಕ್ಕಾಗಿ ಎಲ್ಲವನ್ನು ತೊರೆದು ಸಾವಿನ ದವಡೆಯಲ್ಲಿ ಸಿಕ್ಕಿ ತತ್ತರಿಸುತ್ತಿದ್ದಾಳೆ ಶೇಖರ್. ಆದರೆ ಅರುಣ್, ಶೇಖರ್ ಓದಿದ ವಿದ್ಯಾವಂತ ನೀನು. ಸ್ವಲ್ಪ ಮಾನವೀಯತೆಯಿಂದ ಯೋಚಿಸು. ಎಂತಹ ಮಹಾತ್ಮರು ಜೀವನದಲ್ಲಿ ಒಮ್ಮೆ ತಪ್ಪು ಮಾಡಿ ಅದನ್ನು ಅರಿತು ತಿದ್ದಿ ನಡೆದು ಮಹಾತ್ಮರೆನಿಸಿಕೊಂಡಿದ್ದಾರೆ. ತಪ್ಪು ಮಾಡದ ಪ್ರಾಣಿಗಳಿಲ್ಲ ಈ ಜಗತ್ತಿನಲ್ಲಿ. ಆದರೆ ತಪ್ಪು ಮಾಡಿದವನನ್ನು ಕ್ಷಮಿಸುವುದೇ ಮಾನವನ ಮೊದಲ ಧರ್ಮ ಎಂಬುದನ್ನು ನೀನು ಮರೆಯಬೇಡ ಶೇಖರ್. ವಿದ್ಯಾವಂತನಾದ ನೀನು ಇಷ್ಟು ಅನಾಗರಿಕವಾಗಿ ನಡೆಯಬಾರದು. ಮಧುವಿನ ಪತಿಯಾದ ನೀನು ಅವಳನ್ನು ಅರಿಯದೆ ನಿನ್ನ ಕರ್ತವ್ಯವನ್ನು ಮರೆತಿರುವೆ ಶೇಖರ್. ದಯವಿಟ್ಟು ನಿನ್ನ ಗೆಳೆಯನಾಗಿ ಮಧುವಿನ ಸೋದರನೆಂಬ ಭಾವನೆಯಲ್ಲಿ ಕೇಳಿಕೊಳ್ಳುತ್ತೇನೆ. ನಿನ್ನ ತಪ್ಪನ್ನು ತಿದ್ದುಕೋ. ಮಧುವಿಗೆ ದ್ರೋಹ ಮಾಡಬೇಡ. ನೀನು ನನ್ನನ್ನು ತಪ್ಪು ತಿಳಿಯುತ್ತಿರುವೆ ಅರುಣ್. ಮಧುವಿಗೆ ದ್ರೋಹ ಬಗೆಯುವ ಭಾವನೆ ನನಗಿಲ್ಲ. ಅಂತಹ ಪಾಪಿಯೂ ನಾನಲ್ಲ ಅರುಣ್. ಮತ್ತೆ ಏಕೆ ನೀನು ಅವಳನ್ನು ದೂರ ಮಾಡುತ್ತಿರುವೆ? ಅರುಣ್, ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಷ್ಟೇ ಏಕೆ, ಮಧು ಸಹ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ನಾನು ಮಧುವನ್ನು ಪ್ರೇಮಿಸುವಷ್ಟು ಯಾರೂ ಸಹ ಪ್ರೇಮಿಸಲಾರರು. ಅರುಣ್, ತನ್ನ ಮಾತನ್ನು ನಂಬು. ಈ ಪ್ರಪಂಚದಲ್ಲಿ ನಾನು ಪ್ರೇಮಿಸುವ ಏಕಮಾತ್ರ ಹೆಣ್ಣು ಮಧು. ನಾನು ಅವಳನ್ನು ಹೃದಯದ ಅಂತರಾಳದಿಂದ ಪ್ರೇಮಿಸುತ್ತೇನೆ. ಉದ್ವೇಗದಿಂದ ಅರುಣನ ಕೈ ಹಿಡಿದು ಹೇಳಿದನು ಚಂದ್ರಶೇಖರ. ಅವನ ಮುಖ ಪ್ರಕಾಶವಾಗಿತ್ತು. ಅರುಣ್ ಅವನನ್ನು ಕನಿಕರ ವಾತ್ಸಲ್ಯದಿಂದ ನೋಡಿ, ಆದರೆ ಶೇಖರ್, ಮಧು ಅಥವಾ ಇನ್ಯಾವ ಹೆಣ್ಣಾದರೂ ಸರಿ, ಪತಿ ತನ್ನನ್ನು ಪ್ರೇಮಿಸುತ್ತಾನೆ ಎಂಬ ಸತ್ಯ ಅರಿತಿದ್ದರೂ ಅವನ ಬಾಯಿಯಿಂದ ಕೇಳಿದರೆ ಮಾತ್ರ ಆಕೆ ಸಮಾಧಾನ ಪಡುತ್ತಾಳೆ. ನೀನು ಬಾಯಿ ತೆರೆದು ಹೇಳದಿದ್ದರೆ ಅವಳಿಗೆ ಹೇಗೆ ಅರ್ಥವಾಗಬೇಕು ಶೇಖರ್ ಎಂದನು. ಅದಕ್ಕೆ ನಾನೇನು ಮಾಡಲಿ ಅರುಣ್? ನೀನೇ ಯೋಚಿಸಿ ನೋಡು. ನಮ್ಮ ಮದುವೆಯಾಗಿ 5 ವರ್ಷಗಳಾಯಿತು. ಆದರೆ ನನ್ನ ದಾಂಪತ್ಯ ಜೀವನದಲ್ಲಿ ಪತ್ನಿ ಎನಿಸಿದ ಅವಳಿಂದ ಒಂದೇ ಒಂದು ದಿನದ ಸುಖವನ್ನು ನಾನು ಅನುಭವಿಸಿಲ್ಲ. ನನ್ನ ವಯಸ್ಸಿನ ಯುವಕರೆಲ್ಲ ಮದುವೆಯಾಗಿ ಎಷ್ಟು ಸುಂದರವಾದ ಸಂಸಾರವನ್ನು ನಡೆಸುವಾಗ ನಾನು ಮದುವೆಯ ನಂತರವೂ ಬ್ರಹ್ಮಚಾರಿಯಾಗಿ ಬದುಕುತ್ತಿರುವೆ. ತಂದೆಯನ್ನು ಕಳೆದುಕೊಂಡು ಕಷ್ಟದಿಂದ ಓದಿ ಮುಂದೆ ಬಂದು ತನ್ನ ಮನೆಯನ್ನು ನಿರ್ಮಿಸಿದೆ. ಆದರೆ ಆ ಮನೆ ನನ್ನ ಪಾಲಿಗೆ ಸ್ವರ್ಗವಾಗಲಿಲ್ಲ, ಕೇವಲ ನರಕವಾಯಿತು. ಕೈ ಹಿಡಿದವಳಿಂದ ಸುಂದರ ಹೂಬನವಾಗಬೇಕಾಗಿದ್ದ ನನ್ನ ಬಾಳು ಮರುಳುಗಾಡಾಯಿತು.
ಈ 5 ವರ್ಷಗಳಿಂದ ಕೇವಲ ಒಂದೇ ಒಂದು ಹನಿ ನೀರಿಗಾಗಿ ಈ ಮರಳು ಗಾಡಿನಲ್ಲಿ ನಾನೆಷ್ಟು ಬಾಡಿ ಬಳಲಿ ತತ್ತರಿಸುತ್ತಿದ್ದೇನೆ ಗೊತ್ತಾ ನಿನಗೆ? ಆದರೆ ನಾನು ಬಯಸಿದರೆ ಅದನ್ನು ಬೇರೆ ಕಡೆ ಪಡೆಯಬಹುದಾಗಿತ್ತು. ಅರುಣ್, ನೀನೇ ಹೇಳು, ನನಗೆ ಮಧುವಿನಲ್ಲಿ ಪ್ರೇಮವಿಲ್ಲವೇ? ಕೇವಲ ಹೆಣ್ಣು ಎಂಬ ಮೋಜಿನ ವಸ್ತು ಎಂಬ ಭಾವನೆ ಇದ್ದರೆ, ಅದನ್ನು ಬಯಸಿದ್ದರೆ ನನ್ನ ಜೀವನದ ಹಾದಿ ಈ ರೀತಿ ಸಾಗುತ್ತಿತ್ತೆ. ಹೊರಗಿನ ಪ್ರಪಂಚದಲ್ಲಿ ತಿರುಗಾಡುವ ನಾನು ಅದೆಷ್ಟು ಬೇಗ ಬೇರೊಂದು ಹೆಣ್ಣಿನ ಜಾಲದಲ್ಲಿ ಸಿಲುಕಬಹುದಾಗಿತ್ತು. ಇದ್ದು ಇಲ್ಲದ ಈ ರೀತಿಯ ಜೀವನ ಯಾರು ನಡೆಸುತ್ತಿದ್ದರು? ನನಗೆ ಓದಿರಲಿಲ್ಲವೇ? ರೂಪವಿರಲಿಲ್ಲವೇ? ಯೌವನವಿರಲಿಲ್ಲವೇ? ನನ್ನ ಬಲೆಗೆ ಬೀಳಲು ಹೆಣ್ಣಿರಲಿಲ್ಲವೇ? ಏನಿರಲಿಲ್ಲ. ಆದರೆ ನನ್ನ ಮನ ಕೇವಲ ಮೋಜಿಗಾಗಿ ಹೆಣ್ಣನ್ನು ಬಯಸಿರಲಿಲ್ಲ. ಅರುಣ್, ಮಧುವನ್ನು ಸಂಧಿಸಿದ ದಿನವೇ ನನ್ನ ಹೃದಯದಲ್ಲಿ ಅವಳನ್ನು ಬಂಧಿಸಿದೆ. ಮಧು ನನಗೆ ಮೀಸಲು ಎಂದು ತಿಳಿದಾಗ ನನ್ನ ಪಾಲಿಗೆ ಸ್ವರ್ಗ ಕೇವಲ 3 ಗೇಣು ಎನಿಸಿತು. ನಾನಷ್ಟು ಪ್ರೇಮಿಸಿ ಮದುವೆಯಾದ ಹೆಣ್ಣು ನನ್ನನ್ನು ನಿರಾಕರಿಸಿದಳು. ಅದರ ಸಂಕಟ ನನ್ನನ್ನಲ್ಲದೆ ಇನ್ಯಾರಿಂದಲೂ ಅನುಭವಿಸಲು ಸಾಧ್ಯವಿಲ್ಲ. ಅಂದು ಅವಳ ತಂದೆ ಅವಳನ್ನು ಕರೆಯಲು ಬಂದಾಗ ನಾನು ಹಠದಿಂದ ಕಳುಹಿಸಿ ಅವಳಿಂದ ಈ ವಿವಾಹದಿಂದ ಬಿಡುಗಡೆ ಹೊಂದಿ ಬೇರೊಬ್ಬ ಹೆಣ್ಣಿನೊಂದಿಗೆ ನನ್ನ ಬಾಳನ್ನು ನಿರ್ಮಿಸಲು ಸಾಧ್ಯವಿತ್ತು ಅರುಣ್. ಆದರೆ ನಾನು ಹಾಗೆ ಮಾಡಲಿಲ್ಲ. ನನ್ನ ಮಧುವಿಗೆ ಅರ್ಪಿಸಿದ ಹೃದಯದಲ್ಲಿ ಬೇರೊಬ್ಬ ಹೆಣ್ಣಿಗೆ ಸ್ಥಳವಿಲ್ಲ. ಅರುಣ್, ನನ್ನ ಜೀವನ ಹೀಗೆ ಬರುಡಾಗಿ ಕಳೆದು ಹೋದರೂ ಸರಿ, ಆದರೆ ಮಧು ಇಲ್ಲದೆ ನನ್ನ ಜೀವನದಲ್ಲಿ ಬೇರೊಂದು ಹೆಣ್ಣಿಗೆ ಸ್ಥಳವಿಲ್ಲ. ಚಂದ್ರಶೇಖರ ಉದ್ವೇಗವನ್ನು ತಾಳಲಾರದೆ ಮೇಜಿನಲ್ಲಿ ಮುಖ ಇಟ್ಟು ಕುಳಿತನು. ಅರುಣ್ ಅವನ ತೋಳನ್ನು ಹಿಡಿದು, ಆದದ್ದು ಆಗಿ ಹೋಯಿತು. ನಿನ್ನ ಪ್ರೀತಿಯ ಹೆಣ್ಣನ್ನು ಇನ್ನಾದರೂ ಬಾಳಿಸು ಶೇಖರ್ ಎಂದನು. ಚಂದ್ರಶೇಖರ ತಟ್ಟನೆ ತಲೆ ಎತ್ತಿ, ಇಲ್ಲ, ಸಾಧ್ಯವಿಲ್ಲ. ನಾನು ಅವಳ ಬಳಿ ಹೋಗಲಾರೆ. ನನ್ನ ಹಠ ಪ್ರತಿಜ್ಞೆ ನನ್ನನ್ನು ಅವಳಿಂದ ದೂರವಿರಿಸುತ್ತಿದೆ ಅರುಣ್ ಎಂದನು. ಅದುವರೆಗೂ ಸಹನೆಯಿಂದ ಇದ್ದ ಅರುಣ್ ಕೋಪದಿಂದ ಹಲ್ಲು ಕಡಿದು, ಹಠ ಪ್ರತಿಜ್ಞೆ ಅರ್ಥವಿಲ್ಲದ ಮಾತು ಶೇಖರ್. ನಿನಗಾಗಿ ನಿನ್ನ ಬಾಳಿನ ಬಳ್ಳಿಗೆ ಕಿಚ್ಚನ್ನು ಹತ್ತಿಸುತ್ತಿರುವೆ. ಮಧುವಿನ ಜೀವ. ಇದುವರೆಗೂ ನಿನ್ನ ಹಠ ಪ್ರತಿಜ್ಞೆ ನಂತರ ಏನು ಮಾಡುವೆ? ಯಾರೊಂದಿಗೆ ತೋರಿಸುವೆ ನಿನ್ನ ಹಠವನ್ನು? ವಿದ್ಯಾವಂತ ಮೂರ್ಖ ನೀನು, ಓದಿದ ಅವಿವೇಕಿ ನೀನು. ಹೋಗು, ನಿನ್ನ ಈ ಹಾಳು ಹಠವನ್ನು, ಪ್ರತಿಜ್ಞೆಯನ್ನು ನಿನ್ನ ಮಧುವಿನ ಚಿತೆಯೊಂದಿಗೆ ಅವಳ ಚಿತೆ ಉರಿದು ಬೂದಿಯಾದ ನಂತರ ಅಳು, ಕೊರಗು, ಪ್ರಲಾಪಿಸು. ನೀನು ಇರುವವರೆಗೂ ಅದನ್ನೇ ನೆನೆದು ಜೀವಂತದಿಂದ ಸಾಯಿ ಎಂದನು. ನೀನು ಕೊಲೆ ಪಾತಕ. ನನ್ನ ಔಷಧಗಳಿಂದ ಏನೂ ಪ್ರಯೋಜನವಿಲ್ಲ. ಅವಳು ಸಾಯುತ್ತಿಲ್ಲ, ನೀನು ಅವಳನ್ನು ಕೊಲ್ಲುತ್ತಿರುವೆ. ನಿನ್ನನ್ನು ನನ್ನ ಗೆಳೆಯನೆಂದು ನೆನೆಯಲು ನನಗೆ ನಾಚಿಕೆಯಾಗುತ್ತಿದೆ. ನಾನು ಇನ್ನು ಹೋಗಿ ಬರುತ್ತೇನೆ. ನಾನು ಇನ್ನು ನೋಡಲಾರೆ ಈ ಘೋರ ನಾಟಕವನ್ನು. ಇದರ ಮುಕ್ತಾಯದ ನಂತರ ಹೇಳಿ ಕಳುಹಿಸು. ಮಧುವನ್ನು ಮಸಣದ ಯಾತ್ರೆಗೆ ಸಿದ್ಧಪಡಿಸಿದ ನಂತರ ಹೇಳು ಕಳುಹಿಸು, ಬರುತ್ತೇನೆ. ನಾನು ಒಂದು ಕ್ಷಣವೂ ಇಲ್ಲಿ ನಿಲ್ಲಲಾರೆ, ಹೋಗುತ್ತೇನೆ. ಶೇಖರ್. ಅರುಣ್ ಕೋಪ ಆವೇಶಗಳಿಂದ ಬಿರುಗಾಳಿಯಂತೆ ಹೊರಗೆ ಹೋದನು. ಚಂದ್ರಶೇಖರ ಬೆಪ್ಪಾಗಿ ಅವನು ಹೋಗುವುದನ್ನೇ ನೋಡುತ್ತಾ ಕುಳಿತನು. ಅವನು ಹೇಳಿದ ಒಂದೊಂದು ಅಕ್ಷರವೂ ಅವನ ಕಿವಿಯಲ್ಲಿ ಮರು ಧ್ವನಿ ಕೊಡತೊಡಗಿತು. ಚಂದ್ರಶೇಖರ ಅದನ್ನು ಕೇಳಲಾಗದೆ ಕಿವಿಯನ್ನು ಮುಚ್ಚಿಕೊಂಡನು. ಅದೆಷ್ಟು ಹೊತ್ತು ಹಾಗೆಯೇ ಕುಳಿತಿದ್ದನೋ ಅವನಿಗೆ ತಿಳಿಯಲಿಲ್ಲ. ಎಷ್ಟೋ ಹೊತ್ತು ಹಾಗೆಯೇ ಕುಳಿತು ಇದ್ದ ಚಂದ್ರಶೇಖರ ಮೆಲ್ಲನೆ ಎದ್ದು ಮಧುವಿನ ಕೋಣೆಗೆ ಬಂದನು. ಮಧು ಆಗ ತಾನೇ ನಿದ್ರಿಸುತ್ತಿದ್ದಳು. ಆಕೆಯ ನಿದ್ರೆ ಕೆಡಿಸುವ ಮನಸ್ಸಾಗಲಿಲ್ಲ. ಮತ್ತೆ ಹೊರಗೆ ಬಂದು ನಿಂತನು. ಅವನ ಮನ ಅರುಣನ ಮಾತನ್ನು ಮೆಲುಕು ಹಾಕುತ್ತಿತ್ತು. ಅವನಿಗೆ ತನ್ನ ಮೇಲೆ ಅದೊಂದು ಬಗೆಯ ಜಿಗುಪ್ಸೆ ಉಂಟಾಯಿತು. ತನ್ನ ಹೃದಯದ ಹೋರಾಟವೇನು ಎಂದು ಅವನಿಗೆ ಅರ್ಥವಾಗಲಿಲ್ಲ. ಯಾರೋ ತನ್ನ ಎದುರು ನಿಂತಿರುವ ಭಾಸವಾಯಿತು ಅವನಿಗೆ. ತಲೆ ಎತ್ತಿದ ಅವನು ಲಲಿತಮ್ಮನವರನ್ನು ನೋಡಿದ. ಎಲ್ಲ ಕೋಪ, ಜಿಗುಪ್ಸೆ ಅವರ ಕಡೆ ತಿರುಗಿತು. ಮಧುವಿನ ಆರೋಗ್ಯ ತೀರಾ ಕೆಟ್ಟಿದೆ ಎಂದು ತಿಳಿದು ಬಂದಿತು. ನೋಡಲು ಬಂದೆ. ಅವರ ಮಾತನ್ನು ಕೇಳಿ ಅವನು ಹುಬ್ಬು ಗಂಟಿಕ್ಕಿದ. ಈಗ ನೀವು ಅವಳನ್ನು ನೋಡಲು ಸಾಧ್ಯವಿಲ್ಲ ಎಂದನು ಒರಟಾಗಿ. ಕಾರಣ? ಅವಳು ನಿದ್ದೆ ಮಾಡುತ್ತಿದ್ದಾಳೆ ಎಂದನು.
ಇನ್ನು ಅವಳು ಬದುಕುವುದಿಲ್ಲವೆಂದು ತಿಳಿದು ಬಂದಿದೆ. ಕೊನೆಯದಾಗಿ ನಾನು ನನ್ನ ಮಗಳನ್ನು ನೋಡಿ ಹೋಗುತ್ತೇನೆ ಎಂದರು. ಆದರೆ ಅದು ಸಾಧ್ಯವಿಲ್ಲ. ಯಾಕೆ ಶೇಖರ್? ನಾನು ಇಲ್ಲದಿದ್ದರೆ ನಿನಗೆ ಅವಳು ಸಿಗುತ್ತಿದ್ದಳೇ ಎಂದರು. ನಿನಗಿಂತ ಅವಳ ಮೇಲೆ ನನಗೆ ಹೆಚ್ಚು ಹಕ್ಕಿದೆ. ಅವಳನ್ನು ಎಂದೂ ನನಗೆ ಒಪ್ಪಿಸಿ ಆಯಿತು. ತಾವು ಅದರ ಯೋಚನೆ ಮಾಡಬೇಕಾಗಿಲ್ಲ ಎಂದನು. ಚಂದ್ರು ಎಂದು ಅಬ್ಬರಿಸಿದರು ಲಲಿತಮ್ಮ. ಹೆಚ್ಚು ಮಾತನಾಡದೆ ಇಲ್ಲಿಂದ ಹೊರಟು ಹೋಗಲು ಸಾಧ್ಯವಿಲ್ಲ. ಒಮ್ಮೆಯಾದರೂ ನನ್ನ ಮಗಳನ್ನು ನೋಡಲೇಬೇಕು ಎಂದರು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಚಂದ್ರು, ನಿನ್ನ ಕಾಲಿಗೆ ಬಿದ್ದು ಬೇಡುತ್ತೇನೆ. ನಾನೇನು ಅಪರಾಧ ಮಾಡಿದ್ದರೂ ಮರೆತು ಬಿಡು. ನಿನ್ನ ಮುಂದೆ ಈ ಕ್ಷಣ ನಾನು ಒಬ್ಬ ತಾಯಿ. ನನ್ನ ಮೇಲೆ ದಯೆ ತೋರಿ ನನ್ನ ಮಗುವನ್ನು ನೋಡಲು ಬಿಡು. ವ್ಯರ್ಥ ಮಾತು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅಬ್ಬ, ಸರಸಕ್ಕನ ಹೊಟ್ಟೆಯಲ್ಲಿ ಸರ್ಪದಂತೆ ಹುಟ್ಟಿರುವೆಯಲ್ಲೋ ಪಾಪಿ. ಹೌದು, ಆ ಸರ್ಪದೊಂದಿಗೆ ಆಟ ಆಡಿದರೆ ಪರಿಣಾಮ ನೆಟ್ಟಗಾಗಿ ಇರುವುದಿಲ್ಲ ಎಂಬುದನ್ನು ಮರೆಯಬೇಡಿ. ಹೋಗಿ ಇಲ್ಲಿಂದ. ಇಲ್ಲ, ನಾನು ನೋಡಲೇಬೇಕು ನನ್ನ ಕಂದನನ್ನು. ಲಲಿತಮ್ಮ ಮಧುವಿನ ಕೋಣೆಗೆ ಹೊರಟರು. ಚಂದ್ರಶೇಖರ ತಟ್ಟನೆ ಮುನ್ನುಗ್ಗಿ ಕೋಣೆಯ ಬಾಗಿಲನ್ನು ಹಾಕಿ ಬಾಗಿಲಿಗೆ ಅಡ್ಡವಾಗಿ ನಿಂತನು. ಮಧುವಿಗೆ ತಟ್ಟನೆ ಎಚ್ಚರವಾಯಿತು. ಅವಳಿಗೆ ನಾನು ಎಲ್ಲಿ ಇರುವೆ ಎಂಬುದು ಅರ್ಥವಾಗಲಿಲ್ಲ. ಏನೋ ಯಾರೋ ಮಾತನಾಡುತ್ತಿರುವರೆಂದು ಅರ್ಥವಾಯಿತು ಅವಳಿಗೆ. ಆದರೆ ನಿದ್ರೆಯ ಮಬ್ಬಿನಲ್ಲಿ ಏನೆಂದು ಅರ್ಥವಾಗಲಿಲ್ಲ. ಅವಳು ಯೋಚಿಸತೊಡಗಿದಳು. ಲಲಿತಮ್ಮನವರ ಧ್ವನಿಯನ್ನು ಗುರುತಿಸಿದಳು. ಮತ್ತೊಂದು ಯಾರಿರಬಹುದು? ಒಂದು ಅಮ್ಮನದ್ದು, ಇನ್ನೊಂದು ಸೀನಣ್ಣನಿರಬೇಕೇ? ಛೇ, ಅವನಷ್ಟು ಒರಟಾಗಿ ಮಾತನಾಡುವುದಿಲ್ಲ. ವೆಂಕಣ್ಣ ಅಲ್ವೇ ಅಲ್ಲ. ಅಮ್ಮನ ಎದುರು ಇಷ್ಟು ಧೈರ್ಯವಾಗಿ ಮಾತನಾಡಲು ಅವನಿಂದ ಸಾಧ್ಯವೇ? ಬಾಲು? ಛೇ, ಇದು ಖಂಡಿತ ಅವನ ಧ್ವನಿಯಲ್ಲ. ಇನ್ನು ಹಾಲಿನವರೇ? ಅಯ್ಯೋ, ನಾನೆಷ್ಟು ಪೆದ್ದು. ಅವನ ಕೀರಲು ಧ್ವನಿಯಲ್ಲಿ ಈ ಧ್ವನಿಯಲ್ಲಿ ತರಕಾರಿಯವರು? ಏನೋ ಯಾರಿಗೆ ಗೊತ್ತು. ಆಗಲೇ 10 ಹೊಡೆದಿದೆ ಸಮಯ. ಛೇ, ಈ ಅಮ್ಮನೋ ಬೇಗ ಬಂದು ಎಬ್ಬಿಸಬಾರ್ದೆ? ಕಾಲೇಜಿಗೆ ಹೊತ್ತಾಗಿರಬೇಕು. ಅಡುಗೆ ಮಾಡದೆ ಯಾರೊಂದಿಗೋ ಜಗಳ ಕಾಯ್ತಿದ್ದಾಳೆ. ಈ ದಿನ ಯಾವ ವಾರ? ರಾಗಿಣಿ ಇನ್ನೂ ಏಕೆ ಬರಲಿಲ್ಲ? ಮಧು ಯೋಚಿಸುತ್ತಾ ಬಾಗಿಲ ಕಡೆ ನೋಡಿದಳು. ಅಲ್ಲಿ ನಿಂತಿರುವ ವ್ಯಕ್ತಿ ಯಾರು? ಎಲ್ಲೋ ತುಂಬ ನೋಡಿರುವ ಹಾಗಿದೆ. ನನ್ನ ಕಡೆಗೆ ಬರುತ್ತಿದೆ. ನಾನು ಎಲ್ಲಿ ಇರುವುದು? ಮಧು ಸುತ್ತಲೂ ನೋಡಿದಳು. ಇದು ನನ್ನ ಕೋಣೆ ಅಲ್ಲ. ಹಾಗಾದ್ರೆ ನಾನು ಎಲ್ಲಿ ಇರುವುದು? ಮಧು, ಹೌದು, ಎಲ್ಲೋ ತುಂಬ ಕೇಳಿದ ಧ್ವನಿ. ಸ್ವಲ್ಪ ಹೊತ್ತು ಅವನನ್ನೇ ನೋಡಿದ ಮಧುವಿಗೆ ತಟ್ಟನೆ ಅದು ತನ್ನ ಪತಿ ಎಂದು, ತಾನು ಇರುವುದು ತನ್ನ ಕೋಣೆಯಲ್ಲಿ, ತನಗೆ ಮದುವೆಯಾಗಿದೆ ಎಂದು ನೆನಪಾಯಿತು. ಇಷ್ಟು ಹೊತ್ತು ಭ್ರಮೆಗೊಂಡವಳಂತೆ ತನ್ನ ಹುಚ್ಚು ಕಲ್ಪನೆಯನ್ನು ನೆನೆದು ನಾಚಿದಳು. ನಿದ್ದೆಯಾಯಿತೆ ಮಧು? ಅವಳ ಬಳಿ ಕುಳಿತ ಚಂದ್ರಶೇಖರ ವಾತ್ಸಲ್ಯದಿಂದ ಕೇಳಿದನು. ಮಧು ಅವನಿಗೆ ಉತ್ತರಿಸದೆ ಅವನನ್ನೇ ನೋಡತೊಡಗಿದಳು. ಚಂದ್ರಶೇಖರ ಮೆಲ್ಲನೆ ನಗುತ್ತಾ, ಹಾಗೇಕೆ ನೋಡುವೆ ಮಧು ಎಂದು ಕೇಳಿದನು. ನೀವು ಸದಾ ನನ್ನ ಬಳಿಯಲ್ಲಿ ಇರಿ ಎಂದಳು ಮಗುವಿನಂತೆ. ಯಾಕೆ? ನನಗೆ ನಿಮ್ಮನ್ನೇ ನೋಡುತ್ತಿರಬೇಕೆಂಬ ಆಸೆಯಾಗುತ್ತಿದೆ. ಈ ಕ್ಷಣವೂ ಮುಂದಿನ ಕ್ಷಣವೂ ನನ್ನ ಜೀವನದ ತಾವರೆ ಮುದುರಿ ಹೋಗುವುದು. ಈಗಲಾದರೂ ನನ್ನನ್ನು ಕ್ಷಮಿಸಿದ್ದೀನಿ ಎಂದು ಹೇಳಿ. ಅವನು ಉತ್ತರಿಸಲಿಲ್ಲ. ಈಗ ಸಾವಿನೊಂದಿಗೆ ಹೋರಾಡುತ್ತಿದ್ದೇನೆ. ಒಮ್ಮೆ ನನ್ನನ್ನು ಅಪ್ಪಿ, ಒಮ್ಮೆ ಮಧು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳಬಾರದೆ? ನಾನು ಅಂತಹ ಅಪರಾಧವೇನು ಮಾಡಿದೆ? ನನಗಾಗಿ ನಿಮ್ಮ ಜೀವನವೆಲ್ಲ ವ್ಯರ್ಥವಾಯಿತು. ನಾನು ಕೊನೆಯದಾಗಿ ಬಯಸುವುದು ಇಷ್ಟು: ನನ್ನ ಚಿತೆಯೊಂದಿಗೆ ನಿಮ್ಮ ಹಠ ಉರಿದು ಹೋಗಲಿ. ನಂತರ ನೀವು ನಿಮ್ಮ ಮನಸ್ಸಿಗೆ ಬೇಕಾದ ಹೆಣ್ಣನ್ನು ಮದುವೆಯಾಗಿ ಸುಖ ಜೀವನವನ್ನು ನಡೆಸಿ. ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ, ನಿಮ್ಮ ಹಠ ನನ್ನ ಜೀವನದೊಂದಿಗೆ ಕೊನೆಗೊಳ್ಳಲಿ. ಬೇರೊಂದು ಹೆಣ್ಣಿನ ಮೇಲೆ ತೋರಿಸಬೇಡಿ. ಅವಳನ್ನು ಪ್ರೀತಿಯಾಗಿ ಇಟ್ಟುಕೊಳ್ಳಿ. ಮಧು ಮಾತು ನಿಲ್ಲಿಸಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿತು. ಚಂದ್ರಶೇಖರ ಅವಳನ್ನೇ ನೋಡುತ್ತಿದ್ದನು. ಅವನಿಗೆ ತಾಯಿಯ ನೆನಪಾಯಿತು. ಮಲಗಿದ್ದ ಮಧುವಿನ ಮೇಲೆ ಕನಿಕರ ಪ್ರೀತಿ ಉಕ್ಕಿ ಬಂದಿತು. ಪಾಪ, 16 ವರ್ಷ ಸುಖದ ತೊಟ್ಟಿಲಲ್ಲಿ ತೂಗಿದ ಅಮ್ಮ ಕರ್ಪೂರದ ಗೊಂಬೆ ನನ್ನ ಹಠದ ಜ್ವಾಲೆಯಲ್ಲಿ ಕರಗಿ ಹೋಯಿತು. ಅವನಿಗೆ ಅಪಾರ ದುಃಖವಾಯಿತು. ಏನು ಯೋಚಿಸುವಿರಿ? ದಯವಿಟ್ಟು ನಿಮ್ಮನ್ನು ಬೇಡುತ್ತೇನೆ, ಬೇರೆ ಹುಡುಗಿಯನ್ನು ಇದೇ ರೀತಿ ನಿಮ್ಮ ಹಠದ ಜ್ವಾಲೆಯಲ್ಲಿ ಉರಿಸಬೇಡಿ. ಚಂದ್ರಶೇಖರ ತಟ್ಟನೆ ಅವಳ ಬಾಯಿಯನ್ನು ಮುಚ್ಚಿ, ಮಧು, ಹೀಗೆಲ್ಲ ಮಾತನಾಡಬೇಡ ಎಂದನು. ಮಧು ಬೆಪ್ಪಾಗಿ ಅವನನ್ನು ನೋಡಿದಳು. ಇಬ್ಬರು ಒಬ್ಬರನ್ನು ಒಬ್ಬರು
ನೋಡುತ್ತಿದ್ದರು ಎಂದು ಕಾಣದ ಒಲವು ಮರುಕ ಅವನ ಕಣ್ಣಲ್ಲಿ ಗುರುತಿಸಿದಳು ಮಧು. ಅವಳನ್ನು ನೋಡುತ್ತಿದ್ದಂತೆ ಉದ್ವೇಗಗೊಂಡ ಚಂದ್ರಶೇಖರ ತಟ್ಟನೆ ಅವಳನ್ನು ಎತ್ತಿ ತನ್ನ ಎದೆಯೊಂದಿಗೆ ಅಪ್ಪಿದನು. ಅವಳ ಮುಖವನ್ನು ಎತ್ತಿ ದುಗುಡದಿಂದ, ಮಧು, ನಿನ್ನನ್ನು ನಾನು ಸಾಯಲು ಬಿಡುವುದಿಲ್ಲ. ನೀನು ಇಲ್ಲದೆ ನಾನು ಬದುಕಲಾರೆ. ನೀನು ಇಲ್ಲದ ಈ ಪ್ರಪಂಚ ನನ್ನ ಪಾಲಿಗೆ ಶೂನ್ಯ. ನಿನಗಲ್ಲದೆ ನನ್ನ ಜೀವನದಲ್ಲಿ ಬೇರೊಂದು ಹೆಣ್ಣಿಗೆ ಸ್ಥಳವಿಲ್ಲ. ಮಧು, ನೀನು ಸಾಯಬಾರದು. ಖಂಡಿತ ನಿನ್ನನ್ನು ಸಾಯಲು ನಾನು ಬಿಡುವುದಿಲ್ಲ ನನ್ನ ರಾಣಿ ಎಂದನು. ಮಧು ವಿಸ್ಮಯದಿಂದ ಏನು ಅರ್ಥವಾಗದೆ, ಇದೇನು, ನನಗೆ ಏನು ಅರ್ಥವಾಗುತ್ತಿಲ್ಲ, ನಾನು ಕನಸು ಕಾಣುತ್ತಿಲ್ಲ ತಾನೇ ಎಂದು ಕೇಳಿದಳು. ಇಷ್ಟೆಲ್ಲ ನಡೆದದ್ದು ಒಂದು ಕನಸೆಂದು ಮರೆತು ಬಿಡು ಮಧು. ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಹಠ ಪ್ರತಿಜ್ಞೆ ನನ್ನಿಂದ ದೂರ ಮಾಡಿತು. ಈಗ ಅದು ಅರ್ಥವಿಲ್ಲದ ಮಾತು. ಇಂದು ಅರ್ಥವಾಗಿದೆ ಮಧು. ಅದಕ್ಕಾಗಿ ನಿನ್ನನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ. ನನಗೆ ನೀನು ಬೇಕು ಮಧು. ನಾನು ಈ ಪ್ರಪಂಚದಲ್ಲಿ ಇನ್ನೇನು ಸಹ ಬಯಸುವುದಿಲ್ಲ ಎಂದನು. ನೀವೇನು ಹೇಳುತ್ತಿರುವಿರಿ? ನಾನು ಎಷ್ಟು ಧನ್ಯಳು. ಇದೇನು ಭ್ರಮೆ ಅಲ್ವೇ? ಹುಚ್ಚು ಹಿಡಿದಿಲ್ಲ ತಾನೇ? ಮಧು ತಡವರಿಸಿದಳು. ಇಲ್ಲ ಮಧು, ಇಷ್ಟು ದಿನ ನಾನು ಹುಚ್ಚನಾಗಿದ್ದೆ. ಅರ್ಥವಿಲ್ಲದ ಹಠ ಎಂಬ ಭ್ರಮೆ ನನಗಿತ್ತು. ಈಗ ಅದು ನನ್ನ ಪ್ರೀತಿಯ ಗೊಂಬೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಆದರೆ ನಾನಷ್ಟು ಮೂರ್ಖನಲ್ಲ. ಅದಕ್ಕಾಗಿ ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ಮಧು. ನನ್ನನ್ನು ಬಿಟ್ಟು ಹೋಗಬೇಡ. ನಾನು ಬಿಡುವುದೂ ಇಲ್ಲ. ನನ್ನಿಂದ ನಿನ್ನನ್ನು ಅಗಲಿಸಲು ಯಾರಿಗೂ ಸಾಧ್ಯವಿಲ್ಲ ಮಧು. ಆದರೆ ಒಂದು ಮಾತು, ಆದರೆ ಅದರಿಂದ ನನಗೆ ಬೇಸರವಾಗಬಹುದು ಬಿಡು ಎಂದು ಚಂದ್ರಶೇಖರ ನಿಲ್ಲಿಸಿದನು. ಅದೇನು ಎಂದು ಹೇಳಿ ಕಾತುರದಿಂದ ಕೇಳಿದಳು ಮಧು. ಅದೇನಿಲ್ಲ ಮಧು, ಇನ್ನು ಕೆಲವು ದಿನಗಳಲ್ಲೇ ನಿನ್ನ ಆರೋಗ್ಯವನ್ನು ಮರಳಿ ಪಡೆಯುವಂತೆ ನಾನು ಮಾಡುತ್ತೇನೆ. ನಿನ್ನ ಕಾಯಿಲೆ ನನ್ನಿಂದ ನನಗೆ ಗೊತ್ತು. ನನ್ನ ಹಠದಲ್ಲಿ ನೀನು ಬೆಂದು ಹೋಗುತ್ತಿರುವೆ. ಇಷ್ಟು ದಿನ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡಿದ್ದಾಯಿತು. ಇನ್ನಾದರೂ ನಾವು ಹೊಸ ಜೀವನವನ್ನು ಪ್ರಾರಂಭಿಸೋಣ. ಆದರೆ ನಿನ್ನ ತವರಿಗೂ ನನಗೂ ಸರಿ ಬರುವುದಿಲ್ಲ. ನನಗಾಗಿ ಅವರನ್ನು ಮರೆಯಲು ಸಾಧ್ಯವೇ? ನಿನ್ನನ್ನು ಬಲಾತ್ಕರಿಸುವುದಿಲ್ಲ. ಈ ಮನೆಯಲ್ಲಿ ಇನ್ನೂ ನಿನಗೆ ಪೂರ್ಣ ಸ್ವಾತಂತ್ರ್ಯವಿದೆ. ಇಷ್ಟು ದಿನ ನನ್ನ ಬಂಧನದಲ್ಲಿ ಬಾಳಿದೆ ನೀನು. ಇನ್ನು ಈ ಮನೆಯ ಒಡತಿಯಾಗಿ ಬಾಳಬೇಕು ನೀನು. ನಾನು ಸತಿಪತಿಯರಾಗಿ ಜೀವನದ ಸುಖ ದುಃಖವನ್ನು ಹಂಚಿಕೊಂಡು ಸಮಾನವಾಗಿ ಬಾಳಬೇಕು. ಅರ್ಥವಿಲ್ಲದ ಹಠದಿಂದ ಇಬ್ಬರು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೀವಿ. ಇನ್ನಾದರೂ ನೀನು ಎಲ್ಲವನ್ನು ಮರೆತು ಬಿಡು. ಅಷ್ಟೇ ಅಲ್ವೇ? ನಿಮಗಾಗಿ ಎಂದೋ ನನ್ನ ತವರನ್ನು ನಾನು ಮರೆತಿದ್ದೇನೆ. ಆದರೆ ಸ್ವಲ್ಪ ಅದರಲ್ಲಿ ನನಗೆ ಆಸೆ ಇತ್ತು. ಆದರೆ ಇಂದು ನಿಮ್ಮ ಪ್ರೇಮ ಕರುಣೆ ದೊರೆತ ಮೇಲೆ ನನ್ನಿಂದ ಎಲ್ಲವನ್ನೂ ತೊರೆಯಲು ಸಾಧ್ಯ. ನನಗೆ ನಿಮ್ಮ ವಿನಃ ಈ ಪ್ರಪಂಚದಲ್ಲಿ ಮತ್ಯಾರೂ ಬೇಡ. ಮಧು ಅವನ ಎದೆಯಲ್ಲಿ ಮುಖ ಇರಿಸಿ ಅಳತೊಡಗಿದಳು. ಅವಳ ದುಃಖ ಕಡಿಮೆಯಾಗಲಿ ಎಂದು ಮೌನದಿಂದ ಅವಳ ತಲೆಯನ್ನು ನೇವರಿಸುತ್ತಿದ್ದನು ಚಂದ್ರಶೇಖರ. ನಂತರ ಅವಳ ಕಣ್ಣೀರನ್ನು ಒರೆಸಿ, ಮಧು, ಇಂದಿಗೆ ನಿನ್ನ ಅಳುವನ್ನು ಸಾಕು ಮಾಡು. ನನ್ನ ಕೈ ಹಿಡಿದ ದಿನದಿಂದ ನಿನ್ನ ಬಾಳು ಕಣ್ಣೀರ ಕಡಲಾಯಿತು. ಇಂದಿಗೆ ಎಲ್ಲವನ್ನು ಮುಕ್ತಾಯಗೊಳಿಸು ರಾಣಿ. ಇನ್ನು ನೀನೆಂದಿಗೂ ಅಳಬಾರದು. ನಿನ್ನ ನಗುವಿನಲ್ಲಿ ನಮ್ಮ ಭವ್ಯ ಭವಿಷ್ಯವಿದೆ ಮಧು. ಅದೇ ನನ್ನ ಜೀವನದ ಆಸರೆ. ನೀನು ಹೇಳುತ್ತಿದ್ದೆ ಅಲ್ಲವೇ, ನಿನ್ನ ಜೀವನದ ತಾವರೆ ಮುದುಡಿ ಹೋಯಿತೆಂದು. ಆದರೆ ಇಂದು ಮುದುಡಿದ ನಿನ್ನ ಜೀವನದ ತಾವರೆ ಅರಳಿತು ರಾಣಿ ಎಂದನು ಪ್ರೀತಿ ವಾತ್ಸಲ್ಯ ತುಂಬಿದ ಧ್ವನಿಯಲ್ಲಿ. ಮಧುವಿಗೆ ತಟ್ಟನೆ ಮಗನ ನೆನಪಾಯಿತು. ಸೂರಿ ಇದ್ದಿದ್ರೆ ಎಂದಳು ದುಃಖದಿಂದ. ಚಂದ್ರಶೇಖರ ನಗುತ್ತಾ ಅವಳ ಕಿವಿಯಲ್ಲಿ, ಬಳ್ಳಿಯಲ್ಲಿ ಒಂದೇ ಬಾರಿ ಅಲ್ಲ ಹೂ ಬಿಡುವುದು, ನಿನಗದು ಗೊತ್ತೇ? ಅಥವಾ ಅರ್ಥ ಮಾಡಿಸಲೇ ಎಂದು ಉಸುರಿದನು. ಅವನ ಧ್ವನಿಯಲ್ಲಿ ತುಂಟತನವಿತ್ತು. ಮಧುವಿನ ಶರೀರದಲ್ಲಿ ಇದ್ದ ರಕ್ತವೆಲ್ಲ ಮುಖಕ್ಕೆ ನುಗ್ಗಿತು. ಬಿಳಿಚಿದ್ದ ಮುಖ ಒಮ್ಮೆಲೆ ಕೆಂಪಾಯಿತು. ಮಧು ಲಜ್ಜಿತಳಾಗಿ ಮೊದಲ ಬಾರಿ ಅವನ ಪತ್ನಿಯಾಗಿ ಪ್ರೇಯಸಿಯಾಗಿ ಅವನ ಎದೆಯಲ್ಲಿ ಮುಖವನ್ನು ಮುಚ್ಚಿಕೊಂಡಳು. ಚಂದ್ರಶೇಖರ ಬಲವಂತದಿಂದ ಅವಳ ಮುಖವನ್ನು ಎತ್ತಿದನು. ಮಧು ಅವನನ್ನು ನೋಡಲಾರದೆ ಲಜ್ಜೆಯಿಂದ ಕಣ್ಣು ಮುಚ್ಚಿದಳು. ಅವಳ ಮುಖದಲ್ಲಿ ಅಪೂರ್ವ ಕಾಂತಿ ತುಂಬಿತ್ತು. ಕೆಂದಾವರಿಯಂತೆ ಕೆಂಪು ಹರಿದ ಮುಖದಲ್ಲಿ ಅದೊಂದು ಬಗೆಯ ಸಂತೋಷದ ಛಾಯೆ ಇತ್ತು. ಅವಳ ಹೃದಯ ವೇಗದಿಂದ ಬಡಿದುಕೊಳ್ಳುತ್ತಿತ್ತು. ಅವಳ ಕೆಂದುಟಿ ಉದ್ವೇಗದಿಂದ ನಡುಗುತ್ತಿತ್ತು. ಅದರಲ್ಲಿ ಎಳೆಯ ನಗುವೊಂದು ಅರಳಿತು.
ನಿರ್ಮಲವಾದ ಅವಳ ಮುಖವನ್ನು ಮನ ತಣಿಯುವಷ್ಟು ನೋಡಿದನು ಚಂದ್ರಶೇಖರ. ನಂತರ ಅರಳಿದ ಅವಳ ಮೊಗತಾವರೆಯಲ್ಲಿ ತನ್ನ ಮುಖವನ್ನು ಇಟ್ಟನು. ಆ ಕ್ಷಣ ಅವನ ಹೃದಯದಲ್ಲಿ ಯಾವ ಭಾವನೆಯೂ ಇಲ್ಲದೆ ಮಧುವಿನ ಒಲವು ತುಂಬಿದ ಮುಗ್ಧ ಮುಖ ತುಂಬಿತ್ತು. 5 ವರ್ಷಗಳ ದಾಂಪತ್ಯದಲ್ಲಿ ಕಾಣದ ಅಪೂರ್ವ ಸುಖವನ್ನು ಆ ಕ್ಷಣ ಆ 2 ಮನವು ಪಡೆದು ತಂಪು ಕಂಡಿತ್ತು. ಮುಕ್ತಾಯವಾಯಿತು ಸ್ನೇಹಿತರೆ. ಮತ್ತೊಂದು ಉತ್ತಮವಾದ ಕಾದಂಬರಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.